शुक्लां ब्रह्म विचार सार परमां आद्यां जगद्व्यापिनीं वीणा पुस्तकधारिणीम् अभयदां जाडन्धकारापहं हस्ते स्फाटिकमालिकां विदधते पद्मासने संस्थितां वन्दे तां भगवतीं परमेश्वरीं बुद्धिप्रदां शारदाम् क्षेत्राधिदेवते जगद्गुरु जगद्वंदे ಶ್ರೀ 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 ಸಿದ್ಧಾರೂಢಪ್ಪಂಗಳವರ ಪವಿತ್ರವಾದ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ ಸಿತಪ್ರಜ್ಞ ಮಹಾಮೌನ ಯೋಗಿ ಗುರುನಾಥ್ ಹರೂಢಪ್ಪಂಗಳವರ ಪವಿತ್ರವಾದ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ ಜಗದ್ಗುರು ಜಗನ್ವಂದೇ ನಡೆದಾಡು ದೇವರಂದೇ ಪ್ರಖ್ಯಾತಿಯಾದ ಶ್ರೀ ಶಿವಾನಂದ ಭಾರತಿ ಅಪ್ಪಂಗಳವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಎನ್ನ ಕುಲದೇವರನ್ನೇ ಎನ್ನ ಆರಾಧ್ಯ ದೇವರನ್ನೇ ಎನ್ನ ಹೃದಯ ಮಂದಿರದೊಳಗಡೆ ಧ್ಯಾನಿಸುತ್ತಾ ವಿಷಯದಲ್ಲಿ ಭಾಗಿಯಾಗುವ ಸಜ್ಜನರೇ, ಭಗವದ್ಗೀತೆ ಅನ್ನುವಂತ ಒಂದು ನಮ್ದು ಹಿಂದೂ ಸನಾತನ ಆದಂತ ಒಂದು ಗ್ರಂಥ. ಭಗವದ್ಗೀತೆ ಕರ್ಮಕಾಂಡಲಿಂತ್ರ ಹಿಡ್ಕೊಂಡು ಜ್ಞಾನ ಕಾಂಡದೊಳಗೂ ಇದೆ, ಯುದ್ಧಲಿಂತ್ರ ಹಿಡ್ಕೊಂಡು ಸಮಾಪ್ತಿ ಆಗುವವರೆಗೂ ಇದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುಯುತ್ಸವಃ ಮಾಮಕ ಪಾಂಡವ ಚೈವ ಕಿಮ ಕುರ್ವತ ಸಂಜಯ. ಪ್ರಥಮ ಶ್ಲೋಕ ಭಗವದ್ಗೀತೆದು. ಭಗವದ್ಗೀತೆ ಓದಿ ಅಧ್ಯಯನ ಮಾಡಿ ತಿಳಿದುಕೊಳ್ಳಿಕ್ಕೆ 10 ರಿಂದ 15 ವರ್ಷ ಬೇಕು ಬಾಂಧವ್ರಿ. ಯಾಕಂತಂದ್ರೆ ಭಗವದ್ಗೀತೆದೊಳಗಡೆ ಇದ್ದಂತ ಒಂದೊಂದು ಶ್ಲೋಕಗಳು ಅಗಾಧವಾದಂತ ಪಾಂಡಿತ್ಯವನ್ನು ಕೊಡ್ತೈತಿ, ಅಗಾಧವಾದಂತ ಜ್ಞಾನವನ್ನು ಕೊಡ್ತೈತಿ. ಭಗವದ್ಗೀತೆ ಅನ್ನುವಂತ ಒಂದು ಗ್ರಂಥ ಏನಿದೆಯಲ್ಲ, ಪೂಜನೀಯ ಗ್ರಂಥ. ಅದು ಯಾಕೆ ಪೂಜನೀಯ ಗ್ರಂಥ ಆಗಿದೆ ಅಂತಂದ್ರಿ, 4 ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ಎಲ್ಲಾ ಉಪನಿಷತ್ತುಗಳ ಸಾರ, ಎಲ್ಲಾ ವೇದಗಳ ಸಾರ ತಗೊಂಡು ಭಗವದ್ಗೀತೆ ಅನ್ನುವಂತ ಒಂದು ಗ್ರಂಥ ಸೃಷ್ಟಿ ಮಾಡಿದ್ದಾರೆ ಬಾಂಧವರಿ. ಅಂತ ಒಂದು ಭಗವದ್ಗೀತೆ ನಾವು ಅಧ್ಯಯನ ಮಾಡ್ಬೇಕಂತಂದ್ರೆ 10 ರಿಂದ 15 ವರ್ಷ ಬೇಕು. ಮತ್ತೆ ಇನ್ನು ಒಂದು ಆಯುಷ್ಯನ ಹೋಗ್ಬೋದು ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಭಗವದ್ಗೀತೆ ಅಂತ ಒಂದು ಗ್ರಂಥ, ಅದು ಅಂತ ಒಂದು ಸಾಧನೆ ಮಾಡುವಂತ ಒಂದು ಮಂತ್ರಗಳು, ಸ್ತೋತ್ರಗಳು ಅದ್ರೊಳಗಡೆ ಇದೆ. ಜ್ಞಾನ ಮಾರ್ಗ, ಕರ್ಮಕಾಂಡ, ಉಪಾಸನ ಕಾಂಡ, ಭಕ್ತಿ ಕಾಂಡ, ಯೋಗ ಕಾಂಡ ಎಲ್ಲಾನು ಅದ್ರೊಳಗಡೆ ಇದೆ ಬಾಂಧವ್ರಿ. ಆ ಕಾರಣಕ್ಕ ಭಗವದ್ಗೀತೆ ಅಧ್ಯಯನ ಮಾಡಿ ಮಹಾನ್ ಪಂಡಿತರಾದಂತ ದೊಡ್ಡ ದೊಡ್ಡ ವಿದ್ವಾಂಸರು ಭಗವದ್ಗೀತೆಯ ಸಾರ ಅಂತೇಳಿ ಕೆಲವೊಂದು ಚಾರ್ಟ್ಗಳನ್ನು ಮಾಡಿದಾರ, ಪತ್ರಿಕೆಗಳನ್ನು ಮಾಡಿ ಎಲ್ಲಾ ಕಡೆ ಹಾಕಿದಾರ. ಅದ್ರೊಳಗಿಂದ ಆ ಭಗವದ್ಗೀತೆಯ ಸಾರದೊಳಗಿಂದ ಒಂದು 8 ನುಡಿಗಳದು ಬಾಂಧವ್ರಿ. ಅದ್ರೊಳಗಿಂದ ಒಂದೊಂದು ನುಡಿ ನಾವು ಅರ್ಥ ಮಾಡ್ಕೊತ ಹೋದ್ರ ಏನಪ್ಪಾ ಇದು ಜೀವನ ಅಂತ ಅನಿಸ್ಬಿಡ್ತೈತಿ. ಇಷ್ಟೇ ಐತಪ್ಪ ಈ ಜೀವನ, ಹುಟ್ಟೈತಿ ಹುಟ್ಟೈತಿ ಅಂತ ಹೇಳಿ ನಮಗ ಅಷ್ಟ ಗೊತ್ತೈತಿ. ಆದ್ರ ಸಾಯುದು ಗೊತ್ತೈತಿ. ಅದ್ರ ನಡಕ್ ಏನೈತಿ? ಬಂದಿದ್ದು ಬತ್ತಲೆ, ಹೋಗುವುದು ಬತ್ತಲೆ, ಬಂದು ಹೋಗುವ ನಡಕ ಬರೀ ಕತ್ತಲೆ. ಆ ಕತ್ತಲೆ ಆಗಿರುವಂತ ನಡಕ್ ಏನೈತಲ್ಲ, ಅದು ಬೆಳಕನ್ನು ಮಾಡ್ಕೋಬೇಕು ಬಾಂಧವ್ರಿ. ನಾವು ಏನ್ ಬೆಳಕ್ ಮಾಡ್ಕೋಬೇಕು? ಬಂದಿದ್ದು ಯಾಕೆ? ಕಾರಣ ಇಲ್ಲಾರ್ದ ನಾವು ಧಾರವಾಡಕ್ಕೆ ಯಾರು ಹೋಗಲ್ಲ, ಕಾರಣ ಇಲ್ಲಾರ್ದ ನಾವು ಬಿಜಾಪುರಕ್ಕೆ ಯಾರು ಹೋಗಲ್ಲ, ಕಾರಣ ಇಲ್ಲಾರ್ದ ಈ ಸ್ಥಳದಿಂದ ಆ ಸ್ಥಳಕ್ಕೆ ಯಾರು ಹೋಗಂಗಿಲ್ಲ. ಕಾರಣ ಇಲ್ಲಾರ್ದ ಇಂಥ ಒಂದ್ ದೊಡ್ಡ ಶರೀರ ಪರಮಾತ್ಮ ಕೊಟ್ಟಿದ್ದಾನ ಬಾಂಧವ್ರಿ. ನಮಗ ಏನಕ್ಕೋಸ್ಕರ ಕೊಟ್ಟಿದ್ದಾನ? ಈ ಶರೀರ ಏನಾಗತ್ತ? ಇಲ್ಲೇ ನಷ್ಟ ಆಗತ್ತ. ನಾವು ತಿಳ್ಕೊಬೇಕು ಏನಕ್ಕೋಸ್ಕರ ಆ ಪರಮಾತ್ಮ ನಮ್ಗ ಈ ಶರೀರ ಕೊಟ್ಟಿದ್ದಾನ ಅಂತ ಹೇಳಿ. ಭಗವದ್ಗೀತೆದೊಳಗಡೆ ಎಲ್ಲ ಅರ್ಥ ಆಗತ್ತೆ. ಈ ಶರೀರ ಕೇವಲ ಇಲ್ಲೇ ನಷ್ಟ ಆಗಿ ಹೋಗುದೈತಿ. ಇದು ಬಾಧೆ ಹೊಂದುವಂತದೈತಿ. ಬಾಧೆ ಅಂದ್ರೆ ನಷ್ಟ ಆಗುವಂತದೈತಿ ಶರೀರ. ಈ ನಷ್ಟ ಆಗುವಂತ ಶರೀರದ ಮೇಲೆ ಮೋಹ ಇಟ್ಕೊಂಡು ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ? ಮಾಡುದನ್ನು ಮಾಡ್ತೇವಿ, ಮಾಡ್ಲಾರ್ದು ಮಾಡ್ತೀವಿ. ಆ ಕಾರಣಕ್ಕೆ ಬಾಂಧವ್ರಿ, ಇಂಥ ಒಂದು ಮಾನವ ಜನ್ಮ ಸಿಕ್ಕಿತ್ತ, ಎಂಥ ಮಾನವ ಜನ್ಮ, ಇಂಥ ಮಾನವ ಜನ್ಮ ಕೆಡಿಸಿಬಿಟ್ಟಿರಲ್ಲಪ್ಪ ಅಂತೇಳಿ ಮಹಾತ್ಮರು ಹೇಳ್ತಾರ. ಇಂಥ ಒಂದು ಮಾನವ ಜನ್ಮ ಹಿಡ್ಕೊಂಡು ನಾವು ಏನೆಲ್ಲ ಮಾಡ್ಬೋದು ಸಾಧನೆ. ಇಂಥ ಮಾನವ ಜನ್ಮ ಹಿಡ್ಕೊಂಡು ನಾವು ಸಜ್ಜನವನ್ನು ಮಾಡ್ಕೊಂಡು, ಸದ್ಮಾರ್ಗವನ್ನು ತಿಳಿದುಕೊಂಡು ನಾವು ಸಜ್ಜನರಾಗ್ಬೇಕು ಬಾಂಧವ್ರಿ.
ಭಗವದ್ಗೀತೆದೊಳಗಿನ ಈ ಸಾರಗಳು, ನಾನು 8 ಸಾರಗಳು ಇವತ್ತಿನ ದಿವಸ ನಿಮ್ ಕಡೆ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ 8 ಸಾಲುಗಳು ತಿಳಿದ ಮೇಲೆ ನಮಗ ಅನುಭವ ಬರ್ತೈತಿ. ಏನಂತ ಹೇಳಿ, ಇಷ್ಟ ಐತಾ ಜಗತ್ತು, ಇಷ್ಟ ಐತಾ ಜೀವನ, ಇಷ್ಟ ಐತಾ ಇದು ಪ್ರಪಂಚ ಅಂತ ನಮಗ ಅನ್ಸಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಯಾಕಂತ ಹೇಳಿದ್ರ ನಾವು ಏಪ ಬಾಳ ಐತಿ ಪ್ರಪಂಚದೊಳಗಡೆ, ಬಾಳ ಐತಿ, ಅದು ಐತಿ, ಇದೈತಿ, ಪಾಯ್ 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 ಬಹಳಷ್ಟು ನಾವು ಅಗಾಧವಾದಂತ ಒಂದು ಕನಸು ಕಟ್ಕೊಂಡ್ಬಿಟ್ಟಿರ್ತೇವಿ. ಹಿಂಗೈತಿ ಹಂಗೈತಿ ಅಂತ ಹೇಳಿ ಏನೂ ಇಲ್ಲ ಬಾಂಧವರಿ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ,